ರೋಟರಿ ಎಂದರೆ ಕೇವಲ ಒಂದು ಸಂಘಟನೆಯಲ್ಲ, ಅದು ಸಮಾಜ ಸೇವೆಯ ಚಳುವಳಿಯಾಗಿದೆ. ನಿಸ್ವಾರ್ಥ ಸೇವೆ ಹಾಗೂ ಶಾಶ್ವತ ಪರಿಣಾಮ ಬೀರುವ ಕಾರ್ಯಗಳ ಮೂಲಕ ಸಮಾಜದಲ್ಲಿ ಬದಲಾವಣೆ ತರಬೇಕೆಂಬ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುವುದಾಗಿ ರೋಟರಿ ತುಮಕೂರು ನೂತನ ಅಧ್ಯಕ್ಷೆ ಭಾಗ್ಯಲಕ್ಷ್ಮಿ ನಾಗರಾಜ್ ಹೇಳಿದರು. ನಗರದ ವಿದ್ಯಾನಿಧಿ ಕಾಲೇಜು ಸಭಾಂಗಣದಲ್ಲಿ ಭಾನುವಾರ ನಡೆದ ರೋಟರಿ ತುಮಕೂರು 2026-27ನೇ ಸಾಲಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಅಧ್ಯಕ್ಷೆಯಾಗಿ ಅಧಿಕಾರ ಸ್ವೀಕರಿಸಿ ಅವರು ಮಾತನಾಡಿದರು. ತುಮಕೂರಿನ ಎಲ್ಲ ಮಾಜಿ ಅಧ್ಯಕ್ಷರುಗಳಿಗೂ ಹಾಗೂ ಎಲ್ಲ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ರೋಟರಿ ಅಂದರೆ ಕೇವಲ ಒಂದು ಸಂಸ್ಥೆ ಇಲ್ಲ, ಅದು ಸೇವೆಯ ಚಳವಳಿ. ಸರ್ವಿಸ್ ಎಬೌವ್ ಸೆಲ್ಫ್ ಎಂಬ ನಮ್ಮ ಧ್ಯೇಯ ವಾಕ್ಯ ನಮಗೆ ಯಾವಾಗಲೂ ದಾರಿ ತೋರಿಸುತ್ತದೆ. ಈ ವರ್ಷದ ನಮ್ಮ ರೋಟರಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ರಿಟೈರ್ಡ್ ಒಲಿಕಾ ಹಕೀಮ್ ಬ್ಯಾಬಿಲೋಲಾ ಅವರ ಥೀಮ್ ಕ್ರಿಯೇಟ್ ಲಾಸ್ಟಿಂಗ್ ಇಂಪ್ಯಾಕ್ಟ್, ಅಂದರೆ ಶಾಶ್ವತ ಪರಿಣಾಮವನ್ನು ಸೃಷ್ಟಿಸೋಣ. ಶಾಶ್ವತ ಪರಿಣಾಮ ಎಂದರೆ ನಾವು ಮಾಡಿದ ಕೆಲಸ ಒಂದು ದಿನ, ಒಂದು ತಿಂಗಳು ನೆನಪಿನಲ್ಲಿ ಇರುವುದಲ್ಲ, ಮುಂದಿನ 10-20 ವರ್ಷಗಳವರೆಗೆ ಸಮಾಜಕ್ಕೆ ಉಪಯೋಗವಾಗಬೇಕು. ಅದೇ ನಿಜವಾದ ರೋಟರಿ. ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ನಿರಂತರವಾಗಿ ನಡೆಸಿಕೊಂಡು ಬಂದಿರತಕ್ಕಂಥ ಆರೋಗ್ಯ ತಪಾಸಣೆ ಶಿಬಿರ, ವಿದ್ಯಾರ್ಥಿಗಳಿಗೆ ತರಬೇತಿ ಶಿಬಿರ, ರಕ್ತದಾನ ಶಿಬಿರ, ಕ್ಯಾನ್ಸರ್ ಬಗ್ಗೆ ಜಾಗೃತಿ, ಪಲ್ಸ್ ಪೋಲಿಯೋ ಶಿಬಿರ. ಈ ವರ್ಷ ಧನ್ಯವಾದ ಎಂಬ ವಿಶೇಷ ಅಭಿಯಾನದಡಿ 3 ಪ್ರಮುಖ ಸೇವಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದ ಅವರು, ಪರಿಸರ ಸಂರಕ್ಷಣೆಗಾಗಿ ತುಮಕೂರಿನಾದ್ಯಂತ ಹೆಚ್ಚಿನ ಸಂಖ್ಯೆಗಳಲ್ಲಿ ಗಿಡಗಳನ್ನು ನೆಡುವುದು, ಬೇಸಿಗೆಯಲ್ಲಿ ಮೂಕ ಪ್ರಾಣಿಗಳು ಹಾಗೂ ಪಕ್ಷಿಗಳಿಗೆ ನೀರು ದೊರೆಯುವಂತೆ ನಗರದ 69 ಸ್ಥಳಗಳಲ್ಲಿ ಜಲಪಾತ್ರೆಗಳನ್ನು ಅಳವಡಿಸುವುದು ಮತ್ತು ಬುಡಕಟ್ಟು ಪ್ರದೇಶದ ಮಕ್ಕಳಿಗೆ ಪುಸ್ತಕ, ಸಮವಸ್ತ್ರ ಹಾಗೂ ಶಿಕ್ಷಣ ಸಹಾಯ ಒದಗಿಸುವ ಗುರಿಯನ್ನ ಹೊಂದಿದ್ದೇವೆ ಎಂದರು. ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಜಿಲ್ಲಾ ರಾಜ್ಯಪಾಲೆ ಡಾಕ್ಟರ್ ಎಲಿಜಬೆತ್ ಚೆರಿಯನ್ ನೂತನ ಪದಾಧಿಕಾರಿಗಳಾಗಿ ಪದಗ್ರಹಣ ಬೋಧಿಸಿ ಶುಭ ಹಾರೈಸಿದ್ರು. ಕಾರ್ಯಕ್ರಮದಲ್ಲಿ ವಿದ್ಯಾವಾಹಿನಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಎನ್ಬಿ ಪ್ರದೀಪ್ ಕುಮಾರ್, ಜೆಐಸಿಯು ರಾಷ್ಟ್ರೀಯ ಉಪಾಧ್ಯಕ್ಷೆ ಯಶಸ್ವಿನಿ, ಸಹಾಯಕ ಗವರ್ನರ್ ಸಿ ನಾಗರಾಜ್, ಜಿಲ್ಲಾ ಕಾರ್ಯದರ್ಶಿ ಸಿಎನ್ ಪ್ರಸನ್ನಕುಮಾರ್, ಸಹಾಯಕ ಗವರ್ನರ್ ಸರೋಜಮ್ಮ, ರೋಟರಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಎಸ್ಎಲ್ ಕಾಡದೇವರಮಠ್, ಕಟ್ಟಡ ಸಮಿತಿ ಅಧ್ಯಕ್ಷ ಎಂಎಸ್ ಉಮೇಶ್, ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ ಎಸ್ ಸುದರ್ಶನ್ ಸೇರಿದಂತೆ ಹಲವು ಗಣ್ಯ ಉಪಸ್ಥಿತರಿದ್ದರು.